10ನೇ ತರಗತಿಯ ಪಠ್ಯಕ್ರಮದಲ್ಲಿ ತ್ರಿಭುಜಗಳು ಅಧ್ಯಾಯದಲ್ಲಿ ಥೇಲ್ಸ್ ಪ್ರಮೇಯ ಅಂತ ಒಂದು ಪ್ರಮುಖವಾದ ಪ್ರಮೇಯ ಇದೆ. ಥೇಲ್ಸ್ ಪ್ರಮೇಯ ಅಥವಾ ಮೂಲ ಸಮಾನುಪಾತತೆ ಪ್ರಮೇಯ ಅಂತೇಳಿ. ಈಗಿನ ಒಂದು ಪರೀಕ್ಷಾ ಪದ್ಧತಿಯಲ್ಲಿ ಅಥವಾ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಮೇಯಗಳ ಹೇಳಿಕೆಗಳನ್ನು ಪ್ರಶ್ನೆಯಾಗಿ ನೀಡಿದ್ದಾರೆ. ಪ್ರಮೇಯದ ಹೇಳಿಕೆಗಳನ್ನೇ ಪ್ರಶ್ನೆಯಾಗಿ ನೀಡುತ್ತಾರೆ. ಆ ಹೇಳಿಕೆಗಳನ್ನು ಆಧರಿಸಿ ನಾವು ಪ್ರಮೇಯಗಳನ್ನು ಸಾಧಿಸಬೇಕಾಗ್ತದೆ. ಥೇಲ್ಸ್ ಪ್ರಮೇಯದ ಹೇಳಿಕೆ ಈ ರೀತಿಯಾಗಿರುತ್ತದೆ. ತ್ರಿಭುಜದ ಎರಡು ಬಾಹುಗಳನ್ನು ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಸಮಾಂತರವಾಗಿ ಎಳೆದ ಸರಳ ರೇಖೆ ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತವೆ ಎಂದು ಸಾಧಿಸಿ ಅಂತೇಳಿ ಪ್ರಶ್ನೆ ಇರ್ತದೆ. ತ್ರಿಭುಜದ ಎರಡು ಬಾಹುಗಳನ್ನು ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಸಮಾಂತರವಾಗಿ ಎಳೆದ ರೇಖೆ ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ ಎಂದು ಸಾಧಿಸಿ ಅಂತೇಳಿ ನಿಮಗೆ ಪ್ರಶ್ನೆ ಇರುತ್ತದೆ. ಈ ಪ್ರಶ್ನೆಗೆ ಪ್ರಮೇಯ ಸಾಧಿಸಬೇಕಂದ್ರೆ ಮೊದಲಿಗೆ ನಾವು ಥೇಲ್ಸ್ ಪ್ರಮೇಯದ ಒಂದು ಚಿತ್ರವನ್ನು ಹಾಕಬೇಕಾಗ್ತದೆ. ಥೇಲ್ಸ್ ಪ್ರಮೇಯದ ಚಿತ್ರ ಈ ಥರ ಇರುತ್ತದೆ. ಒಂದು ತ್ರಿಭುಜ ಇಲ್ಲಿ ತ್ರಿಭುಜದ ಎರಡು ಬಾಹುಗಳನ್ನು ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಸಮಾಂತರವಾಗಿ ಎಳೆದ ಸರಳ ರೇಖೆ ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ ಎಂದು ಸಾಧಿಸಿ ಅಂತ ನಿಮ್ಮ ಪ್ರಶ್ನೆ ಇರೋದು. ಈಗ ನಾವು ಬರೀಬೇಕಾಗಿರೋದು ಮೊದಲಿಗೆ ನಾವು ದತ್ತ ಅಂದರೆ ಅವ್ರು ಕೊಟ್ಟದ್ದು ವಾಕ್ಯದಲ್ಲಿ ಕೊಟ್ಟಿರ್ತಾರೆ. ವಾಕ್ಯದಲ್ಲಿ ಏನಂತ ಕೊಟ್ಟಿದ್ದಾರೆ, ಇದು ಒಂದು ತ್ರಿಭುಜ ABC, ಒಂದು ತ್ರಿಭುಜ ABC ಯಲ್ಲಿ ಈ ಡಿ ಏನಿದೆಯಲ್ಲ, ಡಿ ಏನಾಗಿದೆ BCಗೆ ಸಮಾಂತರವಾಗಿದೆ. DE ಸಮಾಂತರ BC, DE ಸಮಾಂತರ BC. DE ಏನಾಗಿದೆ BCಗೆ ಸಮಾಂತರವಾಗಿದೆ. ಓಕೆ. ನಂತರ ಸಾಧನೀಯ ಏನಪ್ಪ ಅಂದ್ರೆ AD/DB AE/EC, AD/DB is equal to AE/EC. ಇಲ್ಲಿ ಚಿತ್ರ ನೋಡಿ ಎಲ್ಲವನ್ನು ಬರಿಬೋದು. AD/DB AE/EC ಅಂತ. ಇದು ಸಾಧನೆ. ಈಗ ನಮಗೆ ನೆಕ್ಸ್ಟ್ ನಾವು ಕೆಲವೊಂದಿಷ್ಟು ರಚನೆಗಳನ್ನು ಮಾಡ್ಕೋಬೇಕಾಗ್ತದೆ. ಇಲ್ಲಿದೆ ರಚನೆ EN ಏನಾಗಿದೆ, ಈ ABಗೆ ಈ ಥರ ಲಂಬವಾಗಿದೆ. EN ಲಂಬ AB ಬಾಹುವಿಗೆ EN ಏನಾಗಿದೆ ಲಂಬವಾಗಿದೆ. ಮತ್ತು ಇಲ್ಲಿ DM ಏನಾಗಿದೆ AC ಬಾಹುವಿಗೆ ಲಂಬವಾಗುವಂತೆ. DM AC ಬಾಹುವಿಗೆ ಲಂಬ ಆಗುವಂತೆ ನಾವು ರಚಿಸ್ಕೋಬೇಕು. ಆನಂತರ BE
ಇಲ್ಲಿರುವಂಥ ಬಿ ಮತ್ತು ಇಯನ್ನು ಸಿ ಮತ್ತು ಡಿಯನ್ನು ಬಿ ಇ ಮತ್ತು ಸಿ ಡಿ ಗಳನ್ನು ಸೇರಿಸಿ ಅವುಗಳನ್ನು ಸೇರಿಸ್ಬೇಕು ನಾವು. ಹಾಗೆ ನಮಗೆ ರಚನೆ ಮಾಡಲಿಕ್ಕೆ ಪ್ರಮೇಯ ಸಾಧಿಸಲಿಕ್ಕೆ ಅನುಕೂಲ ಆಗ್ತದೆ. ಈ ರೀತಿಯಾಗಿ ದತ್ತ ಸಾಧನೆಯ ರಚನೆಯನ್ನು ನಾವು ಬರೀಬೇಕಾಗ್ತದೆ. ಇಲ್ಲಿ ನೋಡಿ, ಸಾಧನೆ ನಾವು ಇವಾಗ ಪರೀಕ್ಷಾ ದೃಷ್ಟಿಯಿಂದ, ವಿದ್ಯಾರ್ಥಿಗಳ ದೃಷ್ಟಿಯಿಂದ ನೆನಪಲ್ಲಿ ಇಟ್ಕೊಳ್ಳೋದು ಹೇಗೆ? ನಾವು 3 ತ್ರಿಭುಜಗಳನ್ನು ನೆನಪಲ್ಲಿ ಇಟ್ಕೋಬೇಕು. ಈಗ ಮೊದಲಿಗೆ ನೋಡಿ, ಇಲ್ಲ ರಫ್ ಆಗಿ ನಿಮಗೆ ತೋರಿಸ್ಬೇಕಂದ್ರೆ ಎ ಡಿ ಇ, ಬಿ ಡಿ ಇ, ಸಿ ಡಿ ಇ ಅಂತೇಳಿ. ಎ ಡಿ ಇ, ಬಿ ಡಿ ಇ, ಸಿ ಡಿ ಇ ಅವು ಇಲ್ಲಿದ್ದಾವೆ ತ್ರಿಭುಜಗಳು. ಎ ಡಿ ಇ ಒಂದು ತ್ರಿಭುಜ, ಬಿ ಡಿ ಇ ಇನ್ನೊಂದು ತ್ರಿಭುಜ ಆಗುತ್ತೆ, ಸಿ ಡಿ ಇ ಇನ್ನೊಂದು. ಇಲ್ಲಿ ಈ ರೀತಿಯಾಗಿ 3 ತ್ರಿಭುಜಗಳನ್ನು ನಾವು ಇದ್ದಾವೆ. ಆ ತ್ರಿಭುಜಗಳನ್ನು ಈ ಥರ ನೆನ್ಪಿಟ್ಕೋಬೇಕು ನಾವು. ಎ ಡಿ ಇ, ಬಿ ಡಿ ಇ, ಸಿ ಡಿ ಇ. ಇಲ್ಲಿ ಒಂದು ಸಲ ಎ ಡಿ ಮತ್ತು ಬಿ ಡಿ ಇಗಳನ್ನು ಜ್ಯೋತಿ ಮಾಡಬೇಕು, ಇನ್ನೊಂದು ಸಲ ಎ ಡಿ ಇ ಮತ್ತು ಸಿ ಡಿ ಇಗಳನ್ನು ಜ್ಯೋತಿ ಮಾಡಬೇಕು. ಜೊತೆಯಾಗಿ ಸಮ ಅನುಪಾತದಲ್ಲಿ ಬರೆದು ಅವುಗಳನ್ನು ನಾವು ಮುಂದೆ ಸಾಧನೆ ಮಾಡಬೇಕು. ನೋಡಿ, ವಿ ಅಂದರೆ ವಿಸ್ತೀರ್ಣ. ತ್ರಿಭುಜ ಎ ಡಿ ಇ ಡಿವೈಡೆಡ್ ಬೈ ವಿಸ್ತೀರ್ಣ ತ್ರಿಭುಜ ಬಿ ಡಿ ಇ. ಎ ಡಿ ಇ ಅನುಪಾತ ವಿಸ್ತೀರ್ಣ ತ್ರಿಭುಜ ಬಿ ಡಿ ಇ ಅಂತ ಬರೀಬೇಕು. ಇಲ್ಲಿ ನಾವು ಒಂದು ಗೆರೆಯನ್ನು ಇಷ್ಟು ಹಾಕ್ಕೊಂಡು ನಂತರ ವಿಸ್ತೀರ್ಣ ತ್ರಿಭುಜ ಎ ಡಿ ಇ ವಿಸ್ತೀರ್ಣ ತ್ರಿಭುಜ ಸಿ ಡಿ ಇ. ಈಗ ನೋಡಿ, ವಿಸ್ತೀರ್ಣ ಎ ಡಿ ಇ ಅನುಪಾತ ವಿಸ್ತೀರ್ಣ ಸಿ ಡಿ ಅಂತ ಬರ್ಕೊಂಡು ಇಜ್ಕೊಲ್ಟ್ ಹಾಕಿ 1 ಇಜ್ಕೊಲ್ಟ್ ಹಾಕಿ ಈ ಥರ ಗೆರೆ ಎಳ್ಕೊಂಡು ನೆನ್ಪಿಟ್ಕೋಬೇಕಪ್ಪ. ಬೇಗ ಹೇಗೆ ನೆನ್ಪಿಟ್ಕೋಬೇಕಂತ ನೋಡಿ, ಈ ಥರ ಎ ಡಿ ಇ ವಿಸ್ತೀರ್ಣ ತ್ರಿಭುಜ ಎ ಡಿ ಇ ಅನುಪಾತ ವಿಸ್ತೀರ್ಣ ತ್ರಿಭುಜ ಬಿ ಡಿ ಇ ಒಂದು ಸಲ ಬರ್ಕೊಂಡು, ಇನ್ನೊಂದು ಸಲ ವಿಸ್ತೀರ್ಣ ತ್ರಿಭುಜ ಎ ಡಿ ಇ ಅನುಪಾತ ವಿಸ್ತೀರ್ಣ ತ್ರಿಭುಜ ಸಿ ಡಿ ಇ ಬರ್ಕೊಂಡು ಇಜ್ಕೊಲ್ಟು. ಇಲ್ಲಿ ನೋಡಿ, ತ್ರಿಭುಜದ ವಿಸ್ತೀರ್ಣ 1/2 ಪಾದ ಇಂಟು ಎತ್ತರ ಇದೆಯಲ್ಲ, 1/2 1/2 1/2 1/2 4 ಸಲ ಬರೆದು ಬಿಡೋದು. ಆನಂತರ ಇಲ್ಲಿ ಎ ಡಿ ಇ ಮತ್ತು ಬೈ ಡಿ ಬಿ ಇದೆಯಲ್ಲ, ಇದನ್ನು ಎ ಡಿ ಬೈ ಡಿ ಬಿಯನ್ನು ಇಲ್ಲಿ ಮೇಲ್ಗಡೆ ಬರೋದು ಎ ಡಿ ಬೈ ಡಿ ಬಿ. ಓಕೆ. ಆನಂತರ ಈ ಕಡೆ ಎ ಇ ಬೈ ಇ ಸಿ ಇದೆಯಲ್ಲ, ಅದನ್ನು ಇಲ್ಲಿ ಬರೆದು ಬಿಡೋದು ಎ ಇ ಬೈ ಇ ಸಿ. ಇಲ್ಲಿರುವಂಥದ್ದನ್ನು ಎ ಡಿ ಬೈ ಡಿ ಬಿಯನ್ನು ಮೇಲ್ಗಡೆ ಬರೆಯೋದು, ಎ ಇ ಬೈ ಇ ಸಿಯನ್ನು ಇಲ್ಲಿ ಕೆಳಗಡೆ ಬರೆಯೋದು. ಆನಂತರ ಇಂಟು ಓಕೆ. ಇದು ಕೂಡ ಪಾದ, ಇದು ಕೂಡ ಪಾದ, ಇದು ಕೂಡ ಪಾದ, ಇದು ಕೂಡ ಪಾದ. ಎಲ್ಲಷ್ಟು ಎತ್ತರ ಇ ಎನ್ ಬೈ ಇ ಎನ್, ಡಿ ಎಮ್ ಬೈ ಡಿ ಎಮ್.
ಇಷ್ಟು ಬರೆದು ಈಸ್ ಈಕ್ವಲ್ ಟು, ಈಗ ನಮಗೆ ಇಲ್ಲಿ ಏನಾಗುತ್ತೆ, ಇ ಎನ್ ಕ್ಯಾನ್ಸಲ್ ಆಗುತ್ತೆ, 1/2 ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ಉಳಿಯೋದು ನಮಗೆ ಎ ಡಿ ಬೈ ಡಿ ಬಿ ಸಮೀಕರಣ 1. ಅದೇ ಥರ ಇಲ್ಲಿ ಡಿ ಎಮ್ ಕ್ಯಾನ್ಸಲ್ ಆಗ್ತದೆ, 1/2 ಕ್ಯಾನ್ಸಲ್ ಆಗ್ತದೆ. ಎ ಇ ಬೈ ಇ ಸಿ ಸಮೀಕರಣ 2. ನಂತರ ಇಲ್ಲಿ ನೋಡಿ ಈ ಒಂದು ಚಿತ್ರವನ್ನು ಇಷ್ಟು ಭಾಗ ಕತ್ತರಿಸಿದಾಗ ಈ ರೀತಿ ಆಗ್ತದೆ. ಡಿ ಇ ಮತ್ತು ಬಿ ಸಿಯಲ್ಲಿ ಇಲ್ಲಿ ನೋಡಿ, ಬಿ ಡಿ ಇ ಒಂದು ತ್ರಿಭುಜ, ಸಿ ಡಿ ಇ ಇನ್ನೊಂದು ತ್ರಿಭುಜ. ಇದೇನಿದೆ, ಒಂದೇ ಪಾದ ಮತ್ತು ಒಂದು ಜೊತೆ ಸಮಾಂತರ ರೇಖೆಗಳ ನಡುವೆ ಇರುವ ತ್ರಿಭುಜಗಳ ವಿಸ್ತೀರ್ಣ ಪರಸ್ಪರ ಸಮ ಅಂತ ಇದೆ. ಆ ಒಂದು ಆಧಾರದ ಮೇಲೆ ನಾವು ವಿಸ್ತೀರ್ಣ ತ್ರಿಭುಜ ಬಿ ಡಿ ಇ ಇಸ್ ಈಕ್ವಲ್ ಟು ವಿಸ್ತೀರ್ಣ ತ್ರಿಭುಜ ಸಿ ಡಿ ಇ ಅಂತ ಬರಿಬೋದು. ಅದನ್ನು ಸಮೀಕರಣ 3 ಅಂತೇಳಿ. ಇಲ್ಲಿ ನೋಡಿ, ನಿಮಗೆ ನೆನ್ಪಿಟ್ಕೊಳ್ಬೇಕು ಸುಲಭವಾಗಿ ಅಂದ್ರೆ, ಎ ಡಿ ಇ 2 ಸಲ ಬಂದಿದೆ. ಅದನ್ನು ಬಿಟ್ಟು ಕೆಳಗಡೆ ಇರುವಂಥ ಬಿ ಡಿ ಇ ಮತ್ತು ಸಿ ಡಿ ಆ ಎರಡು ವಿಸ್ತೀರ್ಣಗಳು ಸಮ ಬರೆದು ಸಮೀಕರಣ 3 ಅಂತ ಬರೆದು 1, 2 ಮತ್ತು 3ರಿಂದ ಅಂತ ಬರೆದು ಕೊನೆಗೆ ನಮಗೆ ಈ ಸಾಧನೆಯಲ್ಲಿದೆಯಲ್ಲ, ಈ ಸಾಧನೀಯ ಏನಂದರೆ ಎ ಡಿ ಬೈ ಡಿ ಬಿ ಎ ಇ ಬೈ ಇ ಸಿ, ಎ ಡಿ ಬೈ ಲಾಸ್ಟಿಗೆ ಎ ಡಿ ಬೈ ಡಿ ಬಿ ಇಸ್ ಈಕ್ವಲ್ ಟು ಎ ಇ ಬೈ ಇ ಸಿ ಇಲ್ಲಿದೆಯಲ್ಲ, ಇವನು 1, 2 ಮತ್ತು 3ರಿಂದ ಬರೆದ್ರೆ ನಮ್ಮ ಒಂದು ಪ್ರಮೇಯ ಈ ರೀತಿಯಾಗಿ ಸಾಧಿಸಿದ್ದೇವೆ ಅಂತ ಹೇಳ್ಬೋದು. ಓಕೆ, ಧನ್ಯವಾದಗಳು. ಥ್ಯಾಂಕ್ ಯು.